ಸ್ನೇಹಿತರೆ, ಯೂನಿಯನ್ ಬಜೆಟ್ 2024-25ನೇ ಸಾಲಿನದ್ದು ಈಗ ಮಂಡಿಸಲಾಗಿದೆ. ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು 7ನೇ ಬಜೆಟನ್ನು ಮಂಡಿಸಿದ್ದಾರೆ. ಬಜೆಟ್ನ ಗಾತ್ರ 48.21 ಲಕ್ಷ ಕೋಟಿ ರೂಪಾಯಿಗಳು. ಮೊದಲನೇದಾಗಿ ಆದಾಯ ತೆರಿಗೆ ವಿಚಾರ ನೋಡೋಣ. ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000ದಿಂದ 75,000ಕ್ಕೆ ಏರಿಕೆ ಮಾಡಲಾಗಿದೆ. ಅಂದರೆ 7.5 ಲಕ್ಷದವರೆಗಿನ ತೆರಿಗೆ ಕಟ್ಟಬೇಕಾಗಿಲ್ಲ ಅಂತ ಮುಂಚೆ ಇತ್ತು. ಆದರೆ ಈಗ ಅದನ್ನು 7.25 ಲಕ್ಷದವರೆಗೆ ತೆರಿಗೆ ಕಟ್ಟಬೇಕಾಗಿಲ್ಲ ಅಂತ ಮಾಡಿದ್ದಾರೆ. ಟ್ಯಾಕ್ಸ್ ಸ್ಲ್ಯಾಬ್ ನೋಡೋದಾದರೆ ಮೊದಲು 0ಯಿಂದ 3 ಲಕ್ಷದವರೆಗೆ 0% ಟ್ಯಾಕ್ಸ್ ಇತ್ತು. ಈಗಲೂ ಅದು 0ಯಿಂದ 3 ಲಕ್ಷದವರೆಗೆ 0% ಟ್ಯಾಕ್ಸೇ ಇದೆ. ಮೊದಲು 3 ಲಕ್ಷದಿಂದ 6 ಲಕ್ಷದವರೆಗೆ 5% ಟ್ಯಾಕ್ಸ್ ಇತ್ತು. ಈಗ 3 ಲಕ್ಷದಿಂದ 7 ಲಕ್ಷದವರೆಗೆ 5% ಟ್ಯಾಕ್ಸ್ ಇದೆ. ಮೊದಲು 6 ಲಕ್ಷದಿಂದ 9 ಲಕ್ಷದವರೆಗೆ 10% ಟ್ಯಾಕ್ಸ್ ಇತ್ತು. ಈಗ 7 ಲಕ್ಷದಿಂದ 10 ಲಕ್ಷದವರೆಗೆ 10% ಟ್ಯಾಕ್ಸ್ ಇದೆ. 9 ಲಕ್ಷದಿಂದ 12 ಲಕ್ಷದವರೆಗೆ 15% ಮುಂಚೆ ಟ್ಯಾಕ್ಸ್ ಇತ್ತು. ಈಗ 10 ಲಕ್ಷದಿಂದ 12 ಲಕ್ಷದವರೆಗೆ 15% ಟ್ಯಾಕ್ಸ್ ಇದೆ. 15ಕ್ಕಿಂತ ಹೆಚ್ಚು ಲಕ್ಷ ಅಧಿಕ ಆದಾಯ ಹೊಂದಿರುವವರಿಗೆ 30% ಟ್ಯಾಕ್ಸ್ ಕಟ್ಟಬೇಕಾಗಿ ಇದೆ. ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಈ ಬಜೆಟ್ನಲ್ಲಿ ಅತಿ ದೊಡ್ಡ ಘೋಷಣೆ ಅಂದರೆ 5 PM ಸ್ಕೀಮ್ಗಳನ್ನು ಅನೌನ್ಸ್ ಮಾಡಲಾಗಿದೆ. ಉದ್ಯೋಗ, ಕೌಶಲ್ಯ, MSME, ಮಧ್ಯಮ ವರ್ಗ ಇದನ್ನೆಲ್ಲ ವಿಚಾರ ಮಾಡಿ ಇದಕ್ಕಾಗಿ 5 ವರ್ಷಕ್ಕೆ 7 ಲಕ್ಷ ಕೋಟಿ ಮೀಸಲು ಇಟ್ಟಿದೆ. PM ಸ್ಕೀಮ್ ನಂಬರ್ 1 ಆರಂಭಿಕ ಉದ್ಯೋಗಿಗಳಿಗೆ ಅಂದರೆ ಮೊದಲ ಬಾರಿಗೆ ಕೆಲಸಕ್ಕೆ ಸೇರುವವರಿಗೆ 1 ತಿಂಗಳ ಸಂಬಳವನ್ನು 3 ಕಂತಿನ ರೂಪದಲ್ಲಿ ಸ್ಯಾಲರಿ ಕ್ರೆಡಿಟ್ ಆಗುತ್ತೆ. ಅಂದರೆ ಸರ್ಕಾರದ ಕಡೆಯಿಂದ ಮೊದಲ ತಿಂಗಳ ಸಂಬಳ ಏನಿರುತ್ತೆ ಅದನ್ನು ಸರ್ಕಾರದ ಕಡೆಯಿಂದ 3 ಕಂತಿನಲ್ಲಿ, ಅಂದರೆ ಈಗ 15,000 ಸಂಬಳ ಇದ್ದರೆ 5,000 5,000 5,000ದ ರೂಪದಲ್ಲಿ 3 ಸಾರಿ ಅಕೌಂಟಿಗೆ ಕ್ರೆಡಿಟ್ ಮಾಡಿಕೊಡ್ತಾರೆ. EPFOನಲ್ಲಿ ರಿಜಿಸ್ಟರ್ ಆದವರಿಗೆ ಈ ಬೆನಿಫಿಟ್ ಅಪ್ ಟು 15,000ದಿಂದ 1 ಲಕ್ಷದವರೆಗೆ ಸಿಗುತ್ತೆ. ಅಂದರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಂತ ಅಂತೀವಲ್ಲ, ಅದರಲ್ಲಿ ರಿಜಿಸ್ಟರ್ ಆದವರಿಗೆ ಈ ಒಂದು ಬೆನಿಫಿಟ್ ಸಿಗುತ್ತೆ. PM ಸ್ಕೀಮ್ ನಂಬರ್ 2 ಉತ್ಪಾದನೆಯಲ್ಲಿ ಉದ್ಯೋಗ ಸೃಷ್ಟಿ. ಕೆಲಸಕ್ಕೆ ತಗೊಳ್ಳೋರು ಕೆಲಸಕ್ಕೆ ಕೊಡೋರು ಇಬ್ಬರಿಗೂ ಉದ್ಯೋಗ ಶುರು ಮಾಡಿದ 4 ವರ್ಷಗಳವರೆಗೆ ಇನ್ಸೆಂಟಿವ್ ಸಿಗುತ್ತೆ. EPFO ಕಾಂಟ್ರಿಬ್ಯೂಷನ್ ಆಧಾರದ ಮೇಲೆ ಈ ಇನ್ಸೆಂಟಿವ್ ಇರುತ್ತೆ. PM ಸ್ಕೀಮ್ ನಂಬರ್ 3 ಉದ್ಯೋಗದಾತರಿಗೆ ಬೆಂಬಲ. ಕಂಪನಿಗಳು ಪ್ರತಿ ಬಾರಿ ಒಬ್ಬರನ್ನ ಕೆಲಸಕ್ಕೆ ತಗೊಂಡಾಗ ತಿಂಗಳಿಗೆ 3,000ದಂತೆ 2 ವರ್ಷದವರೆಗೆ ಸರ್ಕಾರ ಆ ಕಂಪನಿಗಳಿಗೆ ಸಹಾಯ ಮಾಡುತ್ತೆ. PM ಸ್ಕೀಮ್ ನಂಬರ್ 4 ಕೌಶಲ್ಯ ಅಭಿವೃದ್ಧಿ ಯೋಜನೆ. ಸ್ಕಿಲ್ಲಿಂಗ್ ಪ್ರೋಗ್ರಾಮ್ ಮುಂದಿನ 5 ವರ್ಷಗಳಲ್ಲಿ 20 ಲಕ್ಷ ಯುವಕರಿಗೆ ಕೌಶಲ್ಯ ಕೊಡಲಾಗುತ್ತೆ. ಇದಕ್ಕೆ 1,000 ಸ್ಕಿಲ್ ಸೆಂಟರ್ಗಳನ್ನು ಅಪ್ಗ್ರೇಡ್ ಮಾಡಲಾಗಿದೆ. ಸ್ಕಿಲ್ ಲೋನ್ ಸಹ ನೀಡಲಾಗುತ್ತೆ. ಶಿಕ್ಷಣ ಸಂಬಂಧಪಟ್ಟಂತೆ 10 ಲಕ್ಷದವರೆಗೆ ಸಾಲ ನೀಡಲಾಗುತ್ತೆ. ಇನ್ನು ಮಹಿಳೆಯರಿಗೆ ಉದ್ಯೋಗ ಮತ್ತು ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಗಳನ್ನು ತರ್ತೀವಿ ಹಾಗೂ ಉದ್ಯೋಗಸ್ಥ ಮಹಿಳೆಯರಿಗೆ ಹಾಸ್ಟೆಲ್ ಸ್ಥಾಪನೆ ಮಾಡ್ತೀವಿ ಅಂತ ತಿಳಿಸಿದೆ. PM ಸ್ಕೀಮ್ ನಂಬರ್ 5 500 ಕಂಪನಿಗಳಲ್ಲಿ ಯುವಕರಿಗೆ ಇಂಟರ್ನ್ಶಿಪ್. 1 ವರ್ಷ ಇಂಟರ್ನ್ಶಿಪ್, ತಿಂಗಳಿಗೆ 5,000 ರೂಪಾಯಿ ಇಂಟರ್ನ್ಶಿಪ್ ಭತ್ಯೆ ಹಾಗೂ 6,000 ರೂಪಾಯಿ ಒನ್ ಟೈಮ್ ನೆರವು ನೀಡಲಾಗುತ್ತೆ. ಇನ್ನು ಕೃಷಿ ಮತ್ತು ಸಂಬಂಧಿತ ಸೆಕ್ಟರ್ಗಳಿಗೆ 1.5 ಲಕ್ಷ ಕೋಟಿ ಖರ್ಚು ಮಾಡೋ ಪ್ಲ್ಯಾನ್ ಮಾಡಲಾಗಿದೆ. ಮತ್ತು ಬಿಹಾರಕ್ಕೆ ತುಂಬ ಹೆಲ್ಪ್ ಆಗುವಂತಹ ಯೋಜನೆಗಳಾದ ಎಕ್ಸ್ಪ್ರೆಸ್ ವೇಸ್, ಬ್ರಿಡ್ಜ್, ಪವರ್ ಪ್ರಾಜೆಕ್ಟ್ ಬಿಹಾರಕ್ಕೆ ಹೆಚ್ಚಿನ ಮಹತ್ವ ಕೊಡಲಾಗಿದೆ. ಇನ್ನು ಆಂಧ್ರಕ್ಕೆ ಹೊಸ ರಾಜಧಾನಿ ಅಭಿವೃದ್ಧಿಗೆ 15,000 ಕೋಟಿ ಕೊಡಲಾಗಿದೆ. ಮೂಲಸೌಕರ್ಯ ವಿಚಾರಕ್ಕೆ ಬಂದರೆ ಬಂಡವಾಳ ವೆಚ್ಚಕ್ಕಾಗಿ 11,11,111 ಕೋಟಿ ರೂಪಾಯಿ ನೀಡಲಾಗಿದೆ. ಇದು GDPಯ 3.4%ಗೆ ಸಮ. ಇನ್ನು ತೆರಿಗೆ ಇಳಿಕೆ ಯಾವುದರಲ್ಲಿ ಮಾಡಿದ್ದಾರೆ ನೋಡೋಣ ಬನ್ನಿ. 3 ಕ್ಯಾನ್ಸರ್ ಮೆಡಿಷನ್ಗಳಿಗೆ ಟ್ಯಾಕ್ಸ್ ಇಲ್ಲ. ಹಾಗೆ ಮೊಬೈಲ್ ಬಿಡಿ ಭಾಗಗಳಿಗೆ, ಮೊಬೈಲ್ ಚಾರ್ಜರ್ ಇವುಗಳಿಗೆ 15% ಇಳಿಕೆ ಮಾಡಲಾಗಿದೆ. ಚಿನ್ನ ಬೆಳ್ಳಿ ಮೇಲಿನ ಕಸ್ಟಮ್ ಸುಂಕವನ್ನು 6% ಇಳಿಕೆ ಮಾಡಲಾಗಿದೆ. ಹಾಗೂ ಪ್ಲಾಟಿನಮ್ಗೆ 6.4% ಡೌನ್ ಮಾಡಲಾಗಿದೆ. 25 ಕ್ರಿಟಿಕಲ್ ಮಿನರಲ್ಸ್ಗಳಿಗೆ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ದಾರೆ.
ಆಮದು ಮಾಡಿದ ಆಭರಣಗಳಿಗೆ, ವಸ್ತುಗಳಿಗೆ, ಸೋಲಾರ್ ಬಿಡಿಭಾಗಗಳಿಗೆ, ಪಾದರಕ್ಷೆ, PVC, ಫ್ಲೆಕ್ಸ್, ಬ್ಯಾನರ್ಗಳು, ಚರ್ಮದ ವಸ್ತುಗಳು, ಸಮುದ್ರ ಆಹಾರ ಇವುಗಳಿಗೆ ಇಳಿಕೆ ಮಾಡಲಾಗಿದೆ. ಇನ್ನು ಯಾವೆಲ್ಲ ತೆರಿಗೆ ಏರಿಕೆ ನೋಡೋದಾದರೆ ನಾನ್ ಬಯೋ ಡಿಗ್ರೇಡಬಲ್ ಪ್ಲಾಸ್ಟಿಕ್ಗಳು, ಟೆಲಿಕಾಂ ವಸ್ತುಗಳು, ಅಮೋನಿಯಂ ನೈಟ್ರೇಟ್ ಇವುಗಳಿಗೆ ತೆರಿಗೆ ಜಾಸ್ತಿ ಮಾಡಲಾಗಿದೆ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.